ನಮಸ್ಕಾರ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಆಗಸ್ಟ್ 11ನೇ ತಾರೀಕು ಗುರುವಾರ. ನೆನ್ನೆ ನಡೆದಿರುವಂತಹ ಎಲ್ಲ ವಿದ್ಯಮಾನಗಳು, ಇವತ್ತಾಗುವಂತಹ ಬೆಳವಣಿಗೆಯನ್ನ ಈ ಅರ್ಧ ಗಂಟೆ ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. 30 ನಿಮಿಷಗಳ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ದಿನಗಳ ಕಳೆದಂಗೆ ಚಾಮರಾಜಪೇಟೆ ಮೈದಾನ ವಿವಾದ ಜೋರಾಗ್ತಾ ಇದೆ. ಹಿಂದೂ ಸಂಘಟನೆಗಳು ಧ್ವಜಾರೋಹಣಕ್ಕೆ ಪಟ್ಟು ಹಿಡಿದಿದ್ದಾರೆ. ಅತ್ತ ನಾವೇ ಧ್ವಜಾರೋಹಣ ಮಾಡ್ತೀವಿ ಅಂತಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಶಾಸಕರ ಹಿಂದೆ ವಕ್ಫ್ ಬೋರ್ಡ್ ಹಾಗೂ ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ನಿಂತಿದೆ. ಹೀಗಾಗಿ ಇವತ್ತು ವಿವಾದದ ಕ್ಲೈಮ್ಯಾಕ್ಸ್ ನೀಡೋದಕ್ಕೆ ಧ್ವಜಾರೋಹಣ ಸಂಬಂಧ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆರ್ ಅಶೋಕ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಧ್ವಜಾರೋಹಣ ಯಾರು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ಸಭೆಗೆ ಹಾಜರಾಗ್ತಾರೆ. ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದದ ಹಿನ್ನೆಲೆಯಲ್ಲಿ ಪೊಲೀಸರು ನಿನ್ನೆ ಶಾಂತಿ ಸಭೆ ನಡೆಸಿದರು. ಸಭೆ ಬಳಿಕ ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಝೈನುದ್ದೀನ್ ಮಾತಾಡಿದ್ರು. ನಾವು ಶಾಂತಿ ಕಾಪಾಡುವಂತೆ ಹೇಳಿದ್ದೀವಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. 40 ವರ್ಷದಿಂದ ಅಣ್ಣ ತಮ್ಮಂದಿರ ಹಾಗೆ ಇದ್ದೀವಿ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಶಾಂತಿ ಭಂಗ ಮಾಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದೀವಿ. ಕಂದಾಯ ಇಲಾಖೆ ಹೇಳಿದ ಬಳಿಕ ಸ್ವತಂತ್ರೋತ್ಸವದ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ಧ್ವಜಾರೋಹಣ ನಾವು ಮಾಡ್ತೀವಿ. ನಾವು ನಮ್ಮ ಸ್ಥಳೀಯ ಶಾಸಕರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, ವಕ್ಫ್ ಬೋರ್ಡ್ ಅವರು ಹೇಳಿದ್ದಾರೆ. ಯಾವುದೇ ಸರ್ಕಾರಿ ಆದೇಶ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿಗಿನ ಮೇಲೆ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಇಲ್ಲಿ ಶಾಂತಿ ಕೆಡಿಸಕ್ಕೆ ಯಾವನು ಸಿದ್ಧ ಆಗಿಲ್ಲ. ಇಲ್ಲಿರುವ ಲೋಕಲ್ ಜನತೆ ನಮ್ಮ ಜೊತೆ ಇದೆ. ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಬಾಳಿದ್ದಾರೆ. ಚಾಮರಾಜಪೇಟೆ ಮೈದಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಈ ಮೀಟಿಂಗಲ್ಲಿ ಅವರು ತಮ್ಮ ಯೋಚನೆಗಳು ಏನಿದೆ, ತಮ್ಮ ಏನನ್ನು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ ಅದನ್ನು ನಾವು ಗಮನಿಸಿದ್ದೀವಿ. ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ನಾವು ಅವ್ರಿಗೆ ಏನು ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಶಾಸಕ ಜಮೀರ್ ಅಹಮದ್ ಖಾನ್ ಈದ್ಗಾ ಮೈದಾನದಲ್ಲಿ ಗಣೇಶ ಹಬ್ಬ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಎಂಬ ವಿಚಾರದ ಬಗ್ಗೆ ದೆಹಲಿಯಲ್ಲಿ ಶಾಸಕ MP ರೇಣುಕಾಚಾರ್ಯ ಮಾತಾಡಿದರು. ಭಾರತದಲ್ಲಿರುವ ಇಂಚಿಂಚು ಸ್ವತ್ತು ಹಿಂದೂಗಳ ಸ್ವತ್ತು, ಇದೇನು ಪಾಕಿಸ್ತಾನನ ಬಾಂಗ್ಲಾದೇಶನ ಅಂತ ಮಾಡಿದ್ರು ಶಾಸಕ MP ರೇಣುಕಾಚಾರ್ಯ. ಗಣೇಶ ಹಬ್ಬ ಮಾಡಲಿಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ? ಹಿಂದೂ ಮುಸ್ಲಿಂ ಒಂದೇ ತಾಯಿ ಮಕ್ಕಳಂತಿರಬೇಕು, ಸಾಮರಸ್ಯ ಇರಬೇಕು. ಕೆಲವರು ಸಂಘರ್ಷ ಮಾಡಕ್ಕೆ ಅಂತ ಹೊರಟಿದ್ದಾರೆ. ಜಮೀರ್ ಅಂಥವರು ದೇಶದ್ರೋಹದ ಕೆಲಸ ಮಾಡ್ತಿದ್ದಾರೆ. ಗಣೇಶೋತ್ಸವ ಮಾಡಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಅಂತ ಗುಡುಗಿದ್ರು MP ರೇಣುಕಾಚಾರ್ಯ. ನೀನು ಯಾರಯ್ಯ ಜಮೀರ್ ಗುಜರಿ, ನೀನು ದೊಣ್ಣೆ ನಾಯಕ ಅಪ್ಪಣೆ ಬೇಕಾ? ಅದು ಈದ್ಗಾ ಅದು ಇದು ಸೃಷ್ಟಿ ಮಾಡ್ತಾರಲ್ಲ, ನಾವಂತೇಳಿ ಹಿಂದೂ ಮುಸಲ್ಮಾನರು ಬದಲಾಡ್ಬೇಕಂತ ಹೇಳಿದ್ರೆ ನಾವೆಲ್ಲ ಒಂದು ತಾಯಿ ಮಕ್ಕಳ ಬಾಳ್ಬೇಕು, ಸಾಮರಸ್ಯ ಇರಬೇಕು, ಸಂಘರ್ಷ ಇರಬಾರ್ದು. ಆದರೆ ಸಂಘರ್ಷ ಮಾಡಕ್ಕೆ ಹೊರಟಿದ್ದಾರೆ ಕೆಲವರು. ಗಣೇಶನ ಉತ್ಸವ ಮಾಡೋದಕ್ಕೆ ಯಾವ ದೊಣ್ಣೆ ನಾಯಕ ಅಪ್ಪಣೆ ಬೇಕಾಗಿಲ್ಲ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ತನಿಖೆ ಬಗ್ಗೆ ನಿನ್ನೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಹತ್ವದ ಮೀಟಿಂಗ್ ಆಯಿತು. ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಿತು. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಪ್ರಕರಣದ ಕುರಿತಂತೆ ಚರ್ಚೆ ನಡೆಸಿದರು. NIA ಅಧಿಕಾರಿಗಳು, ಮಂಗಳೂರು ಪೊಲೀಸ್ ಕಮಿಷನರ್, 6 ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಸಭೆ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟರು ADGP. ಪ್ರಮುಖ ಆರೋಪಿಗಳಿಗಾಗಿ ಶೋಧ ನಡೀತಾ ಇದೆ. ಪ್ರವೀಣ್ ಮೇಲೆ ಅಟ್ಯಾಕ್ ಮಾಡಿದ 3ರನ್ನ ಹುಡುಕೋ ಕೆಲಸ ಮಾಡ್ತಿದ್ದೀವಿ. ಆದಷ್ಟು ಬೇಗ 3ರನ್ನ ಬಂಧಿಸ್ತೀವಿ. ಈ ಬಗ್ಗೆ ಪೊಲೀಸರಿಗೆ ನಿರ್ದೇಶನಗಳನ್ನು ಕೂಡ ನೀಡಲಾಗಿದೆ ಎಂದರು ADGP ಅಲೋಕ್ ಕುಮಾರ್. ಮತ್ತೆ ಏನಿದೆ, ಈಗ NIA ಕೂಡ ನಮ್ಮ ಜೊತೆಗೆ ತನಿಖೆ ಈಗ ಮಾಡ್ತಾ ಇದ್ದಾರೆ. ಈಗ ನಾವು ಕೆಲವು ಇನ್ನು 3 ಜನ ಅವರು ಆರೋಪಿಗಳು ಯಾರು ಈಗ ಅಟ್ಯಾಕ್ ಮಾಡಿದರೆ ಅವರು ನಮಗೆ ಇನ್ನೂ ಸಿಗಬೇಕು. ಅದರ ಸಲುವಾಗಿ ಅಧಿಕಾರಿಗಳಿಗೆ ನಾವು ನಿರ್ದೇಶನ ನೀಡಿದ್ದೀವಿ. ಆದಷ್ಟು ಬೇಗನೆ ಅವರು ಪತ್ತೆ ಮಾಡಬೇಕು. ಮತ್ತು NIA ಜೊತೆಗೆ ಅವರು NIA ಅಧಿಕಾರಿಗಳು ಕೂಡ ಎಲ್ಲೇ ಇದ್ದಾರೆ, ಅವರು ನಮ್ಮ ಜೊತೆಗೆ ಅವರು ತನಿಖೆ ಅವರಿಗೆ ಮಾಡ್ತಾ ಇದ್ದಾರೆ. ಸೊ ನಾವು ಆದಷ್ಟು ಬೇಗನೆ ಅವರಿಗೆ ಸೆಕ್ಯೂರ್ ಮಾಡೋಕ್ಕೆ. ರಾಜ್ಯದಲ್ಲೂ UP ಮಾಡೆಲ್ ಜಾರಿಯಾಗುವಂಥ ಸುಳಿವು ಸಿಕ್ತು. ಪ್ರವೀಣ್ ಹತ್ಯೆ ಆರೋಪಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಂತ ADGP ಅಲೋಕ್ ಕುಮಾರ್ ಮಾಹಿತಿ ಕೊಟ್ಟರು. NIA ಅಧಿಕಾರಿಗಳ ಜೊತೆ ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಕೆಲವು ಆರೋಪಿಗಳಿಗಾಗಿ PFI ಲಿಂಕ್ನ ಶಂಕೆ ಇರಬಹುದು ಅಂತ ADGP ಅಲೋಕ್ ಕುಮಾರ್ ಮಾಹಿತಿ ಕೊಟ್ಟರು. ಆರೋಪಿಗಳ PFI ಲಿಂಕ್ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗಾಗಲೇ ಕೇರಳ ಲಿಂಕ್ ಇರೋ ಬಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಂಧನವಾಗಿರುವ 7 ಮಂದಿಯು ಸ್ಥಳೀಯರಾಗಿದ್ದಾರೆ ಎಂದರು. ಕೊಲೆಗೆ ಎಲ್ಲಿಂದ ನಿರ್ದೇಶನ ಬಂದಿದೆ ಅಂತ ತನಿಖೆ ನಡೀತಾ ಇದೆ ಎಂದರು ADGP ಅಲೋಕ್ ಕುಮಾರ್. ಕೋರ್ಟ್ ಮೂಲಕ ಅವ್ರ ಮೇಲೆ ವಾರೆಂಟ್ ನಾವು ಇಶ್ಯೂ ಮಾಡಿಕೊಂಡು ಮತ್ತು ಅವ್ರದ್ದು ಆಸ್ತಿಗೆಲ್ಲ ಮುಟ್ಟುಗೋಲು ಮಾಡೋದು ಅಥವಾ ಬೇರೆ ಏನು ಪ್ರಕ್ರಿಯೆ ಇದೆ ಅದು ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡು ನಾವು ಮಾಡ್ತೀವಿ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಇದು ಪ್ಲ್ಯಾನ್ಡ್ ಅಟ್ಯಾಕ್ ಇದು ಇತ್ತು. ಸೊ ಯಾರು ಇದು ಅಟ್ಯಾಕರ್ಸ್ ಇದ್ದರು ಅದು ಮಾಡಿದ ನಂತರ ಅವರು ತಕ್ಷಣ ಅಲ್ಲಿಂದ ಅವರು ಫರಾರಿಯಾಗಿದ್ದಾರೆ. ಅವ್ರಿಗೆ ಸೊ ನಾವು ಅದರ ಬಗ್ಗೆ ಇನ್ನೂ ಯಾವ ರೀತಿ ಅವ್ರಿಗೆ ಪತ್ತೆ ಹಚ್ಚಬೇಕು ನಾವು ನೋಡ್ತಾ ಇದ್ದೀವಿ.
ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ, ಯಾವುದು ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನಿಂದ ಮಾಡಿಸಿದ್ದಾರೆ, RPದು ಏನು ಇಲ್ಲವೇ ಇಲ್ಲ. ಸೊ ಅವರು ಒಂದು ಬೇರೆ ಟೈಪ್ ಆರ್ಗನೈಸೇಷನ್ ಇದೆ. ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು PFIನವರು ಇದ್ದಾನೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಮತ್ತು ನಮ್ಮ ತನಿಖೆ ಕಾಲಕ್ಕೆ ಆ ವಿಷಯ ಏನಿದೆ ನಾವು ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಅವ್ರದ್ದು ಲಿಂಕ್ ಎಸ್ಟಾಬ್ಲಿಷ್ ಮಾಡಿದ ನಂತರ ನಿಮಗೆ. ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ್ರಿಗೆ ಎಚ್ಚರಿಕೆ ಕೊಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕರೆ ಮಾಡಿ ಎಚ್ಚರಿಕೆ ನೀಡಿದ್ದಾರೆ. ದೂರವಾಣಿ ಮೂಲಕ ಸುರೇಶ್ ಗೌಡ್ರ ಜೊತೆ ಮಾತುಕತೆ ನಡೆಸಿದ ಕಟೀಲ್, ಪಕ್ಷಕ್ಕೆ ಮಾರಕವಾಗುವ ಹಾಗೆ ಬಹಿರಂಗ ಹೇಳಿಕೆ ನೀಡೋದು ಅಶಿಸ್ತು ಆಗುತ್ತೆ, ಈ ರೀತಿಯ ಹೇಳಿಕೆಗಳನ್ನು ನೀಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಸಿಎಂ ಬದಲಾವಣೆ ವದಂತಿ ಮಧ್ಯೆ ನಿನ್ನೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಮಹತ್ವದ ಚರ್ಚೆ ನಡೆಸಿದರು. ಕಾವೇರಿ ನಿವಾಸದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಬಳಿಕ ಮಾತಾಡಿದ್ರು ಮಾಜಿ ಸಿಎಂ ಯಡಿಯೂರಪ್ಪನವರು. ಸಿಎಂ ಬೊಮ್ಮಾಯಿ ಬದಲಾವಣೆ ಇಲ್ಲ, ಅವರು ಅವಧಿಯನ್ನು ಪೂರ್ಣಗೊಳಿಸ್ತಾರೆ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂದರು BS ಯಡಿಯೂರಪ್ಪನವರು. ಸತ್ಯಾಂಶ ಇಲ್ಲ, ಇನ್ನು ಕೇವಲ 7-8 ತಿಂಗಳಿರುವಂಥ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಅವರು ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಂದುವರಿತಾರೆ. ಯಾರೊಬ್ಬರು ಆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅದರ ಅಗತ್ಯನೂ ಇಲ್ಲ. ಮಂತ್ರಾಲಯದಲ್ಲಿ ಮಾತನಾಡಿದ ಮಾಜಿ ಸಿಎಂ BSY 2023ಕ್ಕೆ ಬಿಜೆಪಿ ಗೆಲ್ಲುತ್ತೆ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಶಪಥ ಮಾಡಿದ್ರು. ವರಿಷ್ಠರು ಒಪ್ಪಿದರೆ ವಿಜಯೇಂದ್ರ ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಸಿಎಂ ಸ್ಥಾನ ಬಿಟ್ಟರು ಜನರಿಗೆ ನನ್ನ ಮೇಲೆ ಪ್ರೀತಿ ಒಲವು ಇದೆ ಅನ್ನೋ ಮೂಲಕ ಪರೋಕ್ಷವಾಗಿ ನಾನೇ ಬಿಜೆಪಿ ಶಕ್ತಿ ಅಂತ BSY ತಿಳಿಸಿದರು. ನಾನೇ ವಾಲಂಟಿಯರಾಗಿ ಬೇರೆಯವ್ರಿಗೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಅವತ್ತಿನ ಕೆಲಸ ಮುಂದುವರಿಸಿದ್ರು. ಸರಿ, ಅದರಿಂದ ಯಾರೋ ಒತ್ತಾಯ ಮಾಡಿ ನನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸೋದು ಮತ್ತೊಂದು, ನಾನು ಬೇರೆಯವರ ದೃಷ್ಟಿಯಿಂದ ಬೇರೆಯವ್ರಿಗೆ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವುದೇ ಒತ್ತಾಯ ಅಥವಾ ಬೇರೆ ಈ ಯಾವುದೇ ಕಾರಣವೂ ಇಲ್ಲ. ಈ ಥರ ಊಹಾಪೋಹಗಳು ಮಾತುಗಳಿಗೆ ಏನು ಬೆಲೆ ಇಲ್ಲ. ಯಡಿಯೂರಪ್ಪನವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಮಾತು ಕೆಲವು ಮುಖಂಡಗಳು ಕಾಂಗ್ರೆಸ್ನವರೇ ಮಾತಾಡ್ತಿದ್ದಾರೆ. ಬೇರೆ ನಾನು ಹೇಳ್ತೇನೆ, ಇವತ್ತು ನನಗೆ ಸಿಕ್ಕಿರೋಂಥ ಸ್ಥಾನಮಾನ ಗೌರವ 4 ಬಾರಿ ಮುಖ್ಯಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಂಥದ್ದು, ಪಕ್ಷದ ಎಲ್ಲ ರೀತಿಯ ಜವಾಬ್ದಾರಿ ಕೊಟ್ಟರು. ನನಗೆ ಯಾವುದೇ ರೀತಿ ಪಕ್ಷದಿಂದ ನನಗೆ ತೊಂದರೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಚಾರದಲ್ಲಿ ನನಗೆ ತೃಪ್ತಿ ತಂದಿಲ್ಲ ಅಂತ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ಅವರು ಆಕ್ರೋಶ ಹೊರಹಾಕಿದ್ರು. 2-3 ವರ್ಷಗಳಿಂದ ಈ ಬಗ್ಗೆ ಹೋರಾಟ ಮಾಡ್ತಿದ್ದೀನಿ. ಆವಾಗ ನನ್ನ ಮಾತನ್ನು ಯಾರೂ ತಲೆಗೆ ಹಾಕ್ಕೊಳ್ಳಲಿಲ್ಲ. ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿದೆ ಅಂತ. ಅಂಡರ್ ಪಾಸ್, ಸರ್ವಿಸ್ ರೋಡ್, ಎಕ್ಸಿಟ್ ಪಾಯಿಂಟ್ ಯಾವುದೂ ಸರಿ ಇಲ್ಲ. ಒಂದು ವೇಳೆ ಒಂದು ಮಳೆ ಬಂದ ಮೇಲೆ ಎಲ್ರಿಗೂ ಅರ್ಥ ಆಗುತ್ತೆ. KRS ಡ್ಯಾಮ್ ಬಗ್ಗೆನೂ ಕೂಡ ನಾನು ಇದನ್ನೇ ಹೇಳ್ತಿದ್ದೀನಿ. ಏನಾದರೂ ಆದಮೇಲೆ ಏನೇನೂ ಮಾಡೋಕ್ಕಾಗಲ್ಲ, ಮೊದಲಿಂದಲೇ ನಾವು ರೆಡಿ ಇರಬೇಕು ಅನ್ನೋದನ್ನ ನನ್ನ ವಾದ. ಹೆದ್ದಾರಿ ಕಾಮಗಾರಿ ವಿಚಾರದ ಹೋರಾಟವನ್ನು ನಾನು ನಿಲ್ಲಿಸಲ್ಲ ಅಂದರು ಸುಮಲತಾ ಅಂಬರೀಶ್. 2-3 ವರ್ಷದಿಂದನೂ ನಾನು ಹೋರಾಟವನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆವಾಗ ನನ್ನ ಮಾತು ಯಾರೂ ಅಷ್ಟು ತಲೆಗೆ ಹಾಕ್ಕೊಂಡಿಲ್ಲ. ಈಗ ಎಲ್ರಿಗೂ ಗೊತ್ತಾಗ್ತಿದೆ ಅದು ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ಆಗಿದೆಯೋ, ಎಲ್ಲೆಲ್ಲಿ ಸರಿಪಡಿಸ್ಬೇಕು, ಎಲ್ಲೆಲ್ಲಿ ಅಂಡರ್ ಪಾಸ್ಗಳ ಹತ್ರ ಅಥವಾ ಸರ್ವಿಸ್ ರೋಡ್ಗಳು, ಎಕ್ಸಿಟ್ಗಳು ಇವೆಲ್ಲ ಸರಿಯಾಗಿ ಆಗಿಲ್ವೋ ಅನ್ನೋದು ಒಂದು ಮಳೆ ಬಂದ ಮೇಲೆ ಎಲ್ರಿಗೂ ಅರ್ಥ ಆಗ್ತಿದೆ ನಾನು ಹೇಳಿದ್ದು ಮಾತನ್ನು. ಇದನ್ನೇ ನಾನು KRS ಡ್ಯಾಮ್ ಬಗ್ಗೆನೂ ಇದನ್ನೇ ಹೇಳ್ತೀನಿ. ಆದಮೇಲೆ ನಾವೇನೂ ಮಾಡೋಕ್ಕಾಗಲ್ಲ, ಮೊದಲಿಂದ ನಾವು ಪ್ರಿಪೇರ್ಡ್ ಆಗಬೇಕು ಅನ್ನೋದನ್ನು ನನ್ನ. ವಿಜಯಪುರ ವಿಮಾನ ನಿಲ್ದಾಣ ಕಾಮಗಾರಿ ಪರಿಶೀಲಿಸಿದ ವೇಳೆ ಸಚಿವ ಉಮೇಶ್ ಕತ್ತಿ ಅವರು ಗರಂ ಆದರು. ನವೆಂಬರ್-ಡಿಸೆಂಬರ್ ಹೊತ್ತಿಗೆ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣ ಮಾಡ್ತೀವಿ ಅಂತ ಕಾರ್ಯನಿರ್ವಾಹಕ ಅಭಿಯಂತರರ ಮೇಲೆ ಕೋಪಾಗ್ನಿ ಪ್ರದರ್ಶನ ಮಾಡಿರುವ ಸಚಿವರು, ಕೆಲಸ ಮಾಡಿದರೆ ಹೂಮಾಲೆ ಹಾಕ್ತೀನಿ, ಇಲ್ಲಾಂದ್ರೆ ಬೂಟಿಂದ ಹೊಡಿತೀನಿ ಎಂದರು. ನಾನು ಮಾರ್ಚ್ ತಿಂಗಳೊಳಗೆ ಮುಗಿಸಿ ಅಂತಿದ್ದೀನಿ, ಡಿಸೆಂಬರ್ಗೆ ಮಾಡಿದರೆ ನಾನೇ ಬಂದು ಮಾಲೆ ಹಾಕ್ತೀನಿ, ಇಲ್ಲಾಂದ್ರೆ ಬೂಟಲ್ಲೇ ಹೊಡೆಯೋ ನಾನೇ ಎಂದಿದ್ದೆ. ಇದು ಬಿಟ್ರಿ ಸರ್ ಎಲ್ಲ ದೇಶಿಗಳು ಆರ್ಕಿಟೆಕ್ಚರ್ ಅದೆಲ್ಲ ಬಿಟ್ಟು